ಮೊಳಕಾಲ ಯಾತ್ರೆ ಮಾಡಿ ಮಾಡಿ ರಕ್ತ ಬಂದಂಗ ಅನ್ಸದ್ರಿ ನನಗೆ, ಬಟ್ ರಕ್ತದ ಏನೋ ಗೊತ್ತಿಲ್ಲ. ಗೈಸ್ ನೋಡುವ ಫುಲ್ ಕತ್ಲಾಗ್ಬಿಡ್ತೀರಿ ಪಾಪ, ಎಲ್ಲೆಲ್ಲಿ ಇದ್ದಾರೆ ಅಲ್ಲೇ ಎದ್ದು ಬಿಟ್ರಿ ಅವರು. ಇಲ್ಲಿ ಮಲ್ಕೊಂಡಿದ್ದೇವ್ರಿ, ಇಲ್ಲಿ ಮಲ್ಕೊಂಡಿದ್ದೇವೆ, ಅದಕ್ಕೆ ಎದುರು ಬಳಿ ಹೊಡೆದ್ರು. ಶ್ರೀ ಖತ್ರಿಗೆ ಭಾಗ್ಯವಂತಿ ಮಾತಾ ಕಿ ಜೈ. ಆಕ್ಟಿವಿಟಿ ನೋಡಿ, ನೀವು ಒಂದ್ಸಲ ಹೇಳಿ. ಪ್ರಸಾದ ಅಂದ್ರೆ ಅದು ಹುಗ್ಗಿ ಒಳಗೆ ಮಾಡ್ತಾರ. ನಾವು 8 ಮತ್ತೆ 7-8 ಬಿಡೋರಿದ್ದೇವಲ್ಲಿ. 8ಕ್ಕೆ ವಾಪಸ್ ಬರ್ತೇವೆ ನಾವು. ಆಯ್ತು, ಬರಲ್ಲ ಆಯ್ತು. ಇಲ್ಲಿ ಮಲ್ಕೊಂಡಿದ್ದೇವ್ರಿ, ಇಲ್ಲಿ ಮಲ್ಕೊಂಡಿದ್ದೇವೆ. ಅದಕ್ಕೆ ಅಲ್ಲಿ ಮಲ್ಕೊಂಡು ಟೋಕೆ ಬಳಿ ಆದ್ರೆ ಬಳಿ ಹೊಡೆದು ಕಟ್ರಿಗೆ ಬಂದೇವೆ ನಾವು. ಹೇಳೋದು ಯಾಕೋ ಇಲ್ಲ, ಇವೆರಡು ಕೋಚಿಗಳು ಅಂಶ ಮಾಡ್ಯಾವ ನೋಡ್ರಿ. ಎರಡು ಇವೇ ನಮ್ಗೆ ಮಲ್ಕೊಳಕ್ಕೆ ಜಾಗ ಕೊಟ್ಟು ಉಳ್ಳಕ್ಕೆ ಅನ್ನ ಕೊಟ್ಟಾರ ಇವ್ರೆ ಇಬ್ಬರೇ. ನಾ ಮನೆ ಬರ್ಕಿರಿ ಮ್ಯಾಗಿಂದ ಹಿಂದೆ ಸಿಕ್ಕಿದ್ರಿ, ಇದು ಒಳಗೆ ನೀರು ಹೊಂಟ. ಅವ ಹಣೆ ಬರ್ಕ್ ನೋಡ್ರಿ, ಮ್ಯಾಲ ಅದು ತಡಬದ್ರಿ ಅದ ಇಲ್ಲ ಅನ್ಕೊಂತಾರ. ಅಲ್ಲ ಅಡಿಗೆ ಮಾಡೋರು ಪಾಪ ಅಲ್ಲಿ ಸ್ಟಾಪ್, ಅಲ್ಲಿ ಜನ ನಿಂತಾರ್ರಿ ಅಲ್ಲಿ. ಆದ್ರಿ ಅಲ್ಲಿ ಸ್ಟಕ್ ಆಗ್ಬಿಟ್ರೆ, ಇಲ್ಲೊಂದು ಸ್ವಲ್ಪ ಜನ ಸ್ಟಕ್ ಆಗ್ಬಿಟ್ರೆ, ಇಲ್ಲಿಂದ ಇಬ್ಬರು ಫುಲ್ ಡಿಸ್ಕಷನ್ನಾಗಿ ಅವರು ಪೂರ ಪ್ರಪಂಚನೇ ಮುಳುಗೋಲಿಕ್ಕೆ ಮಾತು ಬಿಡಲ್ಲ ಇವರು. ಯಾವ ಹಲ್ಲೆಟ್ ಕಿಸತಾರ ನೋಡ್ರಿ. ಯಾವ ಇಷ್ಟು ಕತ್ಲಾಗ ಮಳಿ ಮಲ್ಕೊಂಡ್ರಲ್ಲ, ಮಳಿ ಬಂತು, ಕತ್ಲಾಗ ಎದ್ರಿ, ಹೆಂಗ ಅನ್ಸತ್ತ ನಿಮಗ್? ಹೌದೇನ್ರಿ? ನಿಮ್ದೇ ಬಿಜಾಪುರ? ನಾವು ಕಲಬುರ್ಗಿ. ಬೆಳಗಾವ್ ಏನ್ರಿ ನಿಮ್ದ? ರೈಟ್ ಕುಂದ, ಬೆಳಗಾವಿ ಕುಂದ. ಆಯ್ ಕುಂದ ಇದ್ದಂಗೆ ಹೇಳ. ಆಯವ ನಿನ್ನೆ ಒಂದ 7 ಗಂಟೆ ಬಂದಿವಿ. ಹರಿಕಿದ ನಮ್ದು ಮಳೆಕಾಲ ಮೇಲೆ ನಡೆಯದ, ಹೆಂಗ್ ನಡಿಬೇಕು ನೋಡ್ರಿಕ ಫುಲ್ ಹೇಳ್ಕೊಂಡಿರ ಹರಕೆ ಹಾಕಿ ಮಾಡ್ಯಾಳು. ತೀರ್ಸರೇ ಮುಂದಿನ ಕೆಲಸ. ನಿನ್ ರಾತ್ರಿ ನೆಂಬಸಿ ಹಾಸಿಗೆ ಹೊಡೆದಿವ್ ಬೋಲಿ, ನಿಮ್ ವಿಡಿಯೋ ಮಾಡ್ತೇವ ಅಂತ ಹೇಳಿ. ಅಂದ್ರೆ ಬಂದವ್ರ ಬರ್ತಿಲ್ಲ, ವಿಡಿಯೋ ಮಾಡ್ತೇವೆ ಅನ್ನೋ ಸಲ ಬಂದವ್ರು ಹಾಸಿಗೆ ಕೊಟ್ಟಾರ. ಒಟ್ಟ ಬರ್ತಿಲ್ಲ ಇವ್ರು ಮಕ್ಕಳ. ಹೆಂಗಿರ್ತದ ಇವು ಹಾಸಿ ತೋರ್ಸ್ ತಲೆ ಬಿಡ್ಬೇಕು ಇವಕ್ಕ. ಯಾವ ಇಷ್ಟು ಮಳೆ ಹೊಂಡಿದಲ್ಲಿ ಹೆಂಗ ಅನ್ಸ್ಲತ್ತದ ನಿನಗೆ? ಅರ್ಜುನ 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 ಅಂದ್ರೆ ಓಡೋಗ್ಬಿಡ್ತವೆ ನಾವು. ಹೋಗ್ಬಿಡ್ತೇವೆ ಸಿಡ್ಲು. ಸ್ವಿಚ್ ಆಫ್ ಮಾಡತ್ರೆ ಸಿಡ್ಲು ಬಂದು ತೆರೆ ಮೇಲೆ ಬಿಡಕ್. ಗೈಸ್ ನೋಡುವ ಫುಲ್ ಕತ್ಲಾಗ್ಬಿಡ್ತೀರಿ ಪಾಪ, ಎಲ್ಲೆಲ್ಲಿ ಇದ್ದಾರೆ ಅಲ್ಲೇ ನಿಂತು ಬಿಟ್ರಿ ಅವರು. ಗುಡಿಯಾಗೂ ಇನ್ವರ್ಟರ್ ಅದ, ಬಟ್ ಓಕೆ ಔಟ್ ಸೈಡ್ ಇಲ್ಲಿ ಎಲ್ಲೂ ಇಲ್ಲ. ಬೆಳಕು ಸಿಡ್ಲು ಬಂದ್ರೆ ಅಷ್ಟೇ ಕಾಣೋದು ನಿಮ್ಗೆಲ್ಲ. ಮಳಿ ಬರ್ತಕ್ರೆ ಅಡಿಗೆ ಮಾಡೋದು ನಿಲ್ಸಲ್ಲ ನೋಡ್ರಿಲ್ಲ. ಇಲ್ಲ ಒಲಿ ಇನ್ವೆಸ್ಟಿಗೇಷನ್ ಇಲ್ಲ ಒಲಿ. ಒಟ್ಟು ಬೆಳಗ್ಗೆ ಕರ್ಕೊಂಡ್ಬಂದಿರಿ ಅವರು. ಹಾಕೋರ್ ಒಬ್ರು ನಿಂತೀರಾ, ಒಟ್ಟು ಬೆಳಗ್ಗೆ ಕರ್ಕೊಂಡ್ಬಂದಿರ ಗ್ಯಾಗ್ ಹಾಕೊಂಡ್. ಅರ್ಜುನ ಅರ್ಜುನ ಯಾವ ಎಲ್ಲಿ ಹೋಗಿದ್ವಿ? ಕೆಳಗ ಬೆಚ್ಚಗಿರುತ್ತೆ ಕೂಡಿಲ್ಲೇ. ಕೋತು ಸೊ ಗೈಸ್ ಏನಿಲ್ಲ ಅಂತಂದ್ರು ಇದು ಒಂದ್ ವರ್ಷದ ಹರಕೆ ಇತ್ರಿ. ಹಾ ಯಾವಾಗ ಬಡ್ಕೊಂಡಿದ್ದ ಅಂದ್ರೆ ನನ್ನ ತಾಯಿಗೆ ಆರಾಮಿಲ್ಲ, ಹಾಸ್ಪಿಟಲ್ದಾಗ ಇದ್ದಳು. ಸೊ ಅವ ಆರಾಮಾಗಿದ್ಮೇಲೆ ಹೊರಗೆ ಬಂದೆವು. ಹೊರಗೆ ಬರೋದು ನಮ್ಮ ತಾಯಿ ಊಟ ಮಾಡ್ಲಾಕ ಬಂದಿಲ್ಲ, ಮೆಲ್ದು ನುಂಗ್ಲಾಕ ಬರ್ತಿಲ್ಲ ರೇಖಿದ್ದಿ. ಸೊ ನಾ ಬೆಡ್ಕೊಂಡಿದ್ದ ತಾಯಿಗೆ ಅವ ನಮ್ಮ ಅವ್ವಗ ಮೆಲ್ದು ನುಂಗ್ಲತ್ತಳು ಅಂದ್ರೆ ನಾ ಮೊಳಕ ಮೇಲೆ ನಡಿತೇನೆ ಹೆಬ್ಬಾಗಲಿಂತ ಗರ್ಭಗುಡಿಗೆ ಏನು ಬೆಡ್ಕೊಂಡಿದ್ದಾಗ ಗದರಿಗೆ ಭಾಗಮ್ಮಗ. ಅವಾಗ ನಮ್ಮ ಅವಾಗ ಹುಷಾರಿಲ್ಲ, ನನ್ನ ತಲೆಗೆ ಯಾರು ಬಂದಿಲ್ಲ, ಈ ತಾಯಿ ಬಂದಿಳು. ಅದಕ್ಕೆ ಈ ತಾಯಿಗೆ ಬಿಡ್ಕೊಂಡೆ. ಅದಕ್ಕೆ ಒಂದು 3 ತಿಂಗಳದು ಬರ್ಬೇಕಲ್ಲತ್ತೀವಿ, ಏನಾಗ್ಲತ್ತಿಲ್ಲ, ಬರೋದಾಗ್ಲತ್ತಿಲ್ಲ. ಅದಕ್ಕೆ ಮನೆಗೆ ಹೇಳಿಲ್ಲ. ಒಟ್ಟು ರಾತ್ರಿ ನಾವು ಫ್ರೆಂಡಿಗೆ ಬಾ ರಾಹುಲ್ ಅಂತಂದ, ನಡಿ ಅಂತಂದನು. ಪ್ಲಾಟಿನಮ್ ಗಾಡಿ ತೊಗೊಂಡು ಬಂದೆವು ಇಲ್ಲಿ ಕತ್ಲಾಗ. ನಿಮ್ ಗಾಡಿ ಈಗ ಅಲ್ಲಿ ಹೊರಗದವ ಗಾಡಿ ಆಗ್ಬೇಕು ನಿನಗೆ. ಅಲ್ಲಿ ಅದ ಪರ್ಸದ ಇಲ್ಲಿ ಅದ ಒಂದ್ 5 ಲಿಂಬಿಕಾಯಿ ಒಯ್ಯ. ಆ ಪರ್ಸದ ಲಿಂಬಿಕಾಯಿ ರಸ ಮಾಡಿ ಕುಡಿಸ, ಅದ್ರ ಕಡಿಮೆ.
ಅದೆಲ್ಲ ಇಲ್ಲಿದ ಆ ಕಡೆ ಒಳಗ್ ಗುಡಿಯಾಗ ಹೋಗಿ ಹರಕಿ ತೀರ್ಸ ಹಾ ಬಾ ಪೂಜೆ ಮಾಡ್ತಾರ. ಹಾ ಪೂಜೆ ಮುಂದ ಒಳಗ್ ಹೋಗಿ ನಮಸ್ಕಾರ ಮಾಡು. ಇವ್ರು ಬೆಳಗಾವಿದವ್ರಿ, ಬೆಳಗಾವಿ ಕುಂದ ತಿಮ್ಮವ್ರ. ದೇವರಿಗೆ ಕಲ್ಲಿನ ಗುಡಿಯ, ಎಲ್ಲ ದೇವರಿಗೆ ಕಲ್ಲಿನ ಗುಡಿಯ, ಗತ್ತರಿಗೆ ಬಾಗಮಗ ಕಾಚಿನ ಗಂಚಿನ ಗುಡಿಯ ಜೋ ಜೋ. ಭಾರಿ ತಾಳಿ ಹೊಡ್ರಿ, ತಾಳಿ ಹೊಡ್ರಿ ಹೊಡಿ ತಾಯಿ ಜಗದಂಬ. ಚಲೋ ಆಡೋಳೆ ಅವ್ವ, ಒಬ್ಬನೇ ಅವ. ಚಾ ದುಕಾನ್ ಓಪನ್ ಆಗಿದ್ರಿ, ಎಲ್ಲಿ ಹೆಂಗೆ ಕುಂತಾರ ಅಲ್ಲಿ ಕುರ್ಜಿ ಮೇಲೆ ಕುಂತ ಸ್ಲೀಪಿಂಗ್ ಮೋಡು. ಚಾ ಕುಡಿಯೋಕೆ ಬಂದೀವಿ ನಾವು ಹಣವಂತು ಕರ್ಕೊಂಡು. ಯಪ್ಪ ಯಪ್ಪ ಮಳೆ ಬಂದಿದ್ದ ಸಂಬಂಧ ಪುರ ಚಳಿ ಬಿರ್ಸಾಗ್ಯಾವ್ರಿ. ಸೊ ಹರಕೆ ತೀರ್ಸ್ಬೇಕಂದ್ರೆ ಸ್ನಾನ ಮಾಡ್ಕೋಬೇಕು, ಮಡಿ ಆಗ್ಬೇಕ್ರಿ. ಅದ್ರ ಸಂಬಂಧ ಸ್ನಾನ ಮಾಡ್ಕೊಳಕ್ ಹುಡುಕ್ಲತ್ತೀವಿ, ಇಲ್ಲಿ ಹುಡುಕ್ಲಕ್ ಬಂದೇವಿ. ನೆಳ ಅದ ಬಟ್ ಅದು ವೇಸ್ಟ್ ಅದ, ಗಲೀಜ್ ಅದ. ಅದ್ರ ಸಂಬಂಧ ಮತ್ತೆ ಬೇರೆ ಕಡೆ ಹೋಗ್ಲತ್ತೀವಿ ಟಾಕಿ. ಗುಡಿಗೆ ಬಂದು ನೆಮ್ಮದಿಲಿಂದ ಇದ್ದು ಹೋಗ್ರಿ ತಾಯಿ, ಹರಕೆ ತೀರ್ಸ್ಕೊಂಡು ಹೋಗ್ರಿ ಅಂತಂದ್ರೆ ಜಗಳ ಆಡ್ಬಿಟ್ರಿ ಇವರು. 6 ರೂಮಿಂದ ಫೈಟಿಂಗ್ ನಡ್ಬರ್ಕ ಫುಲ್. ಅದು ಪೈಪ್ ಬಂದ್ಬಿಟ್ರೆ ನಡ್ಬರ್ಕ ಪೈಪ್. ನೀವು ಆ ಕಡೆ ಹೋಗೋದಿಲ್ಲ, ನಾವು ಈ ಕಡೆ ಬರೋದಿಲ್ಲ. ಭಾಳ ಚಳಿ ಆಗ್ಲತ್ತವ್ರಿ. ಅದ್ರ ಭೀ ಭಾಳ ಹರಕೆ ತೀರಿಸ್ಬೇಕಂತ ಹೇಳ್ಕೊಂಡು ನೀರು ಹಾಕೊಳತ್ತೀವಿ. ಸಾಕು ಗೆಳೆತನ ಅನ್ನೋದು ಇದು ನೋಡ್ರಿ. ನನ್ನ ಗೆಳೆಯ ಒಬ್ಬನೇ ಇಷ್ಟ ಚಳಿಯಾಗ ಮಳೆಯಾಗ ನಿನಿಬಾರ ಬಿಟ್ಕೊಂಡು ನಮ್ಮ ಗೆಳೆಯನೂ ನೀರು ಹಾಕೊಂಡ್ಬಿಡ್ಲತ್ತ. ಇದು ಹರಕೆ ಮಾಡ್ಲಿಕ್ಕೆ ಉದ್ದೇಶ ಅಂತಂದ್ರೆ ಕಷ್ಟಗಳು ಎದುರು ಬಂದು ನಿಂತಾಗ ಯಾರು ನೆನಪಿಗೆ ಬರಲ್ರಿ. ಬರೋದೆಂದೇ ಮೂಢನಂಬಿಕೆ ಅಂತ ತಿಳ್ಕೊತೀರಿ ನೀವು. ಬಟ್ ಅದು ಮೂಢನಂಬಿಕೆ ಇರಲ್ಲ, ನಮ್ಮಂಥವ್ರಿಗೆ ಒಂದು ನಂಬಿಕೆ ಆಗಿರುತ್ತೆ. ಸೊ ಎಲ್ಲ ಕೈ ಬಿಟ್ಟಾಗ ದೈವಶಕ್ತಿ ನಮ್ಗೆ ನೆನಪು ಬರೋದು. ಸೊ ಅದ್ರ ಸಂಬಂಧ ಇಂಥವೆಲ್ಲ ನೆನಪು ಬರ್ತಾವೆ. ನಿಮಗೆ ಇವೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗ್ಬೇಕಂತಂದ್ರೆ ನೀವು ಅನುಭವಿಸಿರ್ಬೇಕಾಗತ್ತೆ. ಎಡೆಯಿಂದ ಮುಡಿಯವರೆಗೂ ಕಷ್ಟಗಳು. ಸೊ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಸ್ಟ್ರೆಂತ್ ಕುಂತು ಬಿಟ್ರಿ ಇಲ್ಲಿ. ಸೊ ಇಲ್ಲಿಂದ ಎಲ್ಲಂಗೆ ನಡ್ಕೊಂಡು ಹೋಗ್ತೀರಿ ಹೇಳ್ರಿ. ಗುಡಿ 5ಕ್ಕೆ ತೆರೀತೆ, 5ಕ್ಕೆ ಓಪನ್ ಆಗಿದ್ಮೇಲೆ ಇಲ್ಲಿಂದ ಶುರು ಮಾಡ್ಬೇಕು. ಅವಾಗ ನಮ್ಮ ರಾಹುಲ್ಗೆ ಚಳಿ ಆಗ್ಲತ್ತವ. 2 ತಾಸು ವೇಟ್ ಮಾಡಿದೇವ್ರಿ ನಾವು. ಹೇಳ್ತಾರೆ ನಾವು ಹೋಗಾಮಿ ಅಂತೇಳಿ. ಒಟ್ಟು ಹೇಳಕ್ಕೆ ರೆಡಿ ಇಲ್ರಿ ಅವ್ರು. ನೀವು ನಡ್ಕೊಂಡು ಹೋದ್ರೆ ಹೇಳ್ತಾರ ಅವರು, ಹೇಳಂತೀವಿ ಸರ್ ಬಂದ್ರಿ ಅವಸ್ಥೆ. ಹಾ ರೀ, ಹಾ ನಾಯಿ ಇಲ್ಲದೆ ಅಲ್ಲದಕ್ಕೆ ನಾಯಿ ದೂರ ಒಳಗೆ ಮಾಡುವ. 2 ವರ್ಷ ಹಿಂದೆ ನನ್ನ ತಾಯಿಗೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು. ಸೊ ನನ್ನ ಜೀವನದಾಗ ಒಂದು ದೊಡ್ಡ ಬ್ಯಾಡ್ ಡೇ ಅಂದ್ರೆ ಅದೇ. ಯಾಕಂದ್ರೆ ನಾನು ಇಷ್ಟಪಡೋ, ನಾನು ಬದುಕ್ತಿರೋ ಒಂದು ರೀಸನೇ ನನ್ನ ತಾಯಿ. ನಾನು ಏನಾದ್ರು ಮಾಡ್ಬೇಕಂತ ಇರೋ ರೀಸನೇ ನನ್ನ ತಾಯಿ. ನಾನು ಉಸಿರಾಡ್ತಿರೋ ರೀಸನ್ ನನ್ನ ತಾಯಿ ಆದ್ಮೇಲೆ, ನನ್ನ ತಾಯಿಗೆ ಏನಾದ್ರು ಆದ್ಮೇಲೆ, ನನ್ನ ಉಸಿರಿಗೆ ಏನಾದ್ರು ಆದ್ಮೇಲೆ ನೋವಂಗಾಗಲ್ಲ. ಅವಾಗ ನಾನು ಬೇರೆ ಊರಾಗಿದ್ದ, ನನ್ನ ತಾಯಿಗೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು. ನನ್ನ ತಾಯಿ ರೋಡ್ ಮೇಲೆ ಬಿದ್ದಿದ್ಲು. ಅವಾಗ ನಮ್ಮ ತಾಯಿ ಒಯ್ದು ಮಂಚದ ಮೇಲೆ ಹಾಕಿದ್ರು. ಬಂದು ನನ್ನ ತಾಯಿ ನೋಡ್ತೀನಿ, ಯಪ್ಪ ಕಣ್ಣೆಲ್ಲ ಬೆಳ್ಳಗೆ ಮಾಡಿದಾಳೆ. ಅರ್ಧ ಬಾಡಿ ಫುಲ್ ಬಾಡಿ ನಾನು ಕಾನ್ಶಿಯಸ್ ಅನ್ಕೊಳ್ಳಿ. ನೀರಾಕಲ್ಲ ಅಂದ್ರೆ ತಣ್ಣಗೆ ಆಗಿತ್ತೆ ಗೈಸ್. ಅಲ್ಲಿ ನನ್ನ ದೊಡ್ಡವ್ವ ಇದ್ಲು ಅಂತ ನನಗೊಂದು ಸ್ವಲ್ಪ ಧೈರ್ಯ ಬಂತು. ತಂದೆ ಫ್ಯಾಮಿಲಿ ಕಡೆಯಿಂದ ಒಂದು ಒಳ್ಳೆ ಹೆಣ್ಣು, ಒಂದು ಒಳ್ಳೆ ಸಪೋರ್ಟಿವ್ ಕ್ಯಾಂಡಿಡೇಟ್ ಅಂತಂದ್ರೆ ನನ್ನ ಜೀವನ ಮುಗಿಯೋವರೆಗೂ ಅವಳನ್ನ ಮರೆಯಲ್ಲ. ನಾನು ದೊಡ್ಡಮ್ಮ ಮೊದಲು ಯೋಚನೆ ಮಾಡ್ಬಿಡೋ, ನೀ ಹೋಗಿ ಮ್ಯಾಲ ಮನಿ ಬಲ್ ಹೋಗಿ ಇಂಡಿಕಾ ಕಾರ್ ಅದ ತಗೊಂಡು ಬಾ. ಐ ಥಿಂಕ್ ಇಟ್ ಹ್ಯಾಸ್ ನೋ ಫೋಕಸ್ ಲೈಟ್ಸ್, ಇಟ್ ಹ್ಯಾಸ್ ನೋ ಇಂಡಿಕೇಟರ್ಸ್, ಇಟ್ ಹ್ಯಾಸ್ ನೋ ವೈಫರ್ಸ್. ಹಾಸ್ಪಿಟಲ್ ಒಯ್ಬೇಕು ಅಂತ ಹೇಳಿ ನನ್ನ ತಾಯಿ ಹಿಡಿದು ನನಗೆ ಇಂಡಿಕಾ ಕಾರ್ನ ಹಾಕೋವರೆಗೂ ಯಾರು ಬಂದಿಲ್ರಿ. ಸೊ ಜನ ಕರ್ದಾಗ ಬಂದಾರ್ರಿ. ಸೊ ಆ ಟೈಪ್ ನಮ್ಮ ತಾಯಿ ಹಿಡ್ಕೊಂಡು ಇಂಡಿಕಾ ಕಾರ್ದಾಗ ಆಕಿನ ಕಾಲು ಮಡಿಚಿತ್ತು. ಇಂಡಿಕಾ ಕಾರ್ದಾಗಿ ಮಲ್ಕೊಳಕ್ ಬರಲ್ಲ, ಹೆಂಗೆ ಹಿಂದಿನ ಸೀಟ್ನಾಗ. ಸೊ ಒಂದೇ ಸೈಡ್ ಮಲ್ಸ್ಕೊಂಡು ನನ್ನ ತಾಯಿ ಎದಿ ಹೆಂಗಾಗ್ಲತ್ತಿತ್ತು ಅಂದ್ರೆ ಬಲೂನ್ ಟೈಪ್ ಮ್ಯಾಲ ಕೆಳಗ ಪಂಪ್ ಐತಿತ್ತು. ಆಕಿನ ಸೌಂಡ್ ಹೆಂಗೆ ಹೊಡಿದ್ರು ಉಸಿರಾಡೋದಂದ್ರೆ ಅಂತ ಈ ರೀತಿ ಸೌಂಡ್ ಹೊಂಟಿತ್ತು. ನನ್ನ ಜೀವ ಹೆಂಗಾಗಲ್ಲ ಹೇಳ್ರಿ, ನಾನು ಎಷ್ಟು ಎದಿ ಹೊಡಿಯಲ್ಲ ಹೇಳ್ರಿ. ಸೊ ಅವಾಗ ಡ್ರೈವರ್ ಕರೆದಿ ಒಬ್ಬರಿಗೆ, ಅವ್ರು ಅನ್ನೋರು ಹಂಗೆ ಬರ್ಲಿಕ್ಕೆ ಆಗಲ್ಲ ಅಂತೇಳಿ ಬೇರೆ ಡ್ರೈವರ್ ಸಜೆಸ್ಟ್ ಮಾಡ್ರು. ಅವ್ರಿಗೆ ಹೋಗಿ ಅಣ್ಣ ಬಾಣ ಅಂದಾಗ ಅವ್ರ ಹತ್ರ ವೇಟ್ ಮಾಡಿಸಿ ಅವ್ರ ಕಾರ್ ಕುಂತು ನಮಗ್ ಕಲಬುರಗಿ ಕರ್ಕೊಂಡು. ಅದಷ್ಟೇ ಆಗಿಲ್ರಿ, ಅದಕ್ಕಿಂತ ಹಿಂದೆ ದೊಡ್ಡ ವಿಷಯಗಳವರಿ. ಬಟ್ ಇಷ್ಟೆಲ್ಲ ಇದ್ರೊಳಗೆ ಹೇಳ್ಕೊತ ಕೊಡ್ಲಿಕ್ಕಾಗಲ್ಲ ನಿಮಗೆ. ಸೊ ನಿಮಗೆ ನನ್ನ ಲೈಫ್ ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕಿತ್ತು ಅಂದ್ರೆ ಇದಕ್ಕೆ 1000 ಕಮೆಂಟ್ ಹಾಕಿರಿ. ಲೋಕಿ ಅಂತ ಕಮೆಂಟ್ ಯಾಕ ಅಂದ್ರೆ ನಿಮಗೆ ಇಂಟ್ರೆಸ್ಟೆಡ್ ಅದ ಇಲ್ಲ ಅಂತ ನಂಗೆ ಗೊತ್ತಾಗಲಿ.
ಭಾಳ ವರ್ಷ ಆಗಿದ್ಮೇಲೆ ಹೇಳ್ತೀನಿ, ಬಿಕಾಸ್ ನಾನು ಒಬ್ರಿಗೆ ನಮ್ಮ ಕಂಟೆಂಟ್ ಕ್ರಿಯೇಟರ್ ಡೆಲ್ಲಿ ಮರ್ಗಜ್ ಕೇಳಿದೆ, ಚಿನ್ನ ಹೆಂಗೋ ಹಿಂಗ್ ಮಾಡ್ಲಿ ಹಿಂಗ್ ಹೇಳ್ಬೇಕಲ್ಲತ್ತೀನಿ ಅಂದ್ರೆ ಅವನು ಜೀವನದ ಎಕ್ಸ್ಪೀರಿಯನ್ಸ್ ನಿನ್ಲಿಂತ ಏನೋ ಕರೀಲತ್ತಾರ ಅಂದ್ರೆ ಯು ಹ್ಯಾವ್ ಟು ಪ್ರೊವೈಡ್. ಸೊ ಅದಕ್ಕೆ ಅದ್ರ ಸಂಬಂಧ ನಾ ಹೇಳತ್ತೀನಿ. ಲೋಕಿ ಅಂತ 1,000 ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಫುಲ್ ನಾ ಹೇಳ್ತೀನಿ ನನ್ನ ಜೀವನದಾಗ ಆಗಿರೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು. ಸೊ ತನ್ನಂತಾಗಿ ಹಾಸ್ಪಿಟಲ್ದಾಗ ಹಾಕ್ದೇವು ಬೈ ಡಾಕ್ಟರ್ಸ್ ಹೇಳೋದು ಹೆಂಗ ಅಂದ್ರೆ ಬೈ ಲಿಟ್ರಲಿ ಶಿ ವಾಸ್ ವೆರಿ ಸೀರಿಯಸ್, ಶಿ ಈಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳಿದ್ರು. ಬೈ ನಂದರ ಪೂರ ತಣ್ಣಗೆ ಆಗ್ಬಿಡ್ತು. ಸೊ ಅವಾಗ ನನ್ನ ಹತ್ರ ದುಡ್ಡಿದ್ದಿಲ್ಲ, ನಮ್ಮ ಕಾಕೋರು ಹೆಲ್ಪ್ ಮಾಡ್ರು. ಅದಾಗದು ನಮ್ಮ ಅಣ್ಣವ್ರಿಗೆ ಫೋನ್ ಮಾಡ್ದೆ, ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ ಗೈಸ್. ಸೊ ಅದಾಗೋದು ನಮ್ಮ ಮಾಮಾಗ ನಾವು ಒಟ್ಟು ಫೋನೇ ಹಚ್ಚಿದಿಲ್ಲ. ನಮ್ಮ ಮಾಮ ಹಾಸ್ಪಿಟ್ಲಿಂದ ಕಲಬುರಗಿಗೆ ನಾವು ಹೋಗಿದ್ದು ಹಾಸ್ಪಿಟಲ್ 12ಕ್ಕೆ, ನಮ್ಮ ಮಾಮ ಬಂದನ್ 3ಕ್ಕೆ. ಹಾಸ್ಪಿಟ್ಲಿಂದ ಕಲಬುರಗಿ 3ಕ್ಕೆ ಬಂದು ನಮ್ಮ 21 ಲಕ್ಷ ರೂಪಾಯಿ ಹೋಗ್ಯಾವ. ನಮ್ಮ ಮಾಮ ಕೊಟ್ಟನ 21 ಲಕ್ಷ. ಯಾವ ಭರೋಸೆ ಮೇಲೆ ಕೊಟ್ಟಿನಲ್ರಿ, ನಾ ಅವಾಗ ಗಳಿಸಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಏನೂ ಇಲ್ಲ. ಸ್ಟಿಲ್ ಅವ್ರು ದುಡ್ಡು ಕೊಟ್ರೆ 21 ಲಕ್ಷ. ಬೈ ಯಾರು ಕೊಡ್ತಾರೆ ಬೈ? ನಾನು ನಾಳೆ ಗಳಿಸ್ತೀನೋ ಬಿಡ್ತೀನೋ, ನಾಳೆಗೆ ಅವರ ಆಗ್ತೀನೋ, ನಾಳೆ ಸತ್ಯ ಹೋಗ್ತೀನೋ, ಕೊಡ್ತಾನೋ ಕೊಡಲ್ಲೋ ಅನ್ನೋ ಒಂದು ಎರಡನೇ ಥಾಟ್ ಇರಲಾರ್ದೇನೆ ಸ್ಪೆಂಡ್ ಮಾಡಿ 21 ಲಕ್ಷ. ಯಾರು ಮಾಡ್ತಾರೆ? 1,000 ಕೊಡ್ಲಿಕ್ಕಿಂತ ಮುಂದೆ ನೋಡೋ ಜನ ಇವತ್ತಿನ ಕಾಲದ. ಸೊ ಅದಕ್ಕೆ ನಮ್ಮ ಮಾಮಗೆ ಇಲ್ಲಿವರೆಗೂ ಚಿರೋಣಿಯಾಗಿರ್ತೀನಿ. ಸೊ ನಮ್ಮ ಮಾಮ ಏನೇನೋ ಮಾಡ್ಬೇಕಂತ, ಬಟ್ ನನ್ನ ಕೈಲಿ ಮಾಡೋದಾಗಲ್ಲ. ಯಾಕಂದ್ರೆ ಒಬ್ರೊಬ್ರು ಹಣೆ ಬರೋದಾಗ ಇರಲ್ರಿ. ಸೊ ನಮ್ಮ ಮಾಮ ಏನು ಹೇಳ್ತಾನೆ ಅದು ಒಟ್ಟು ನನ್ನ ಕೈಲಿ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಬಟ್ ಅದು ಆಗಲ್ಲ. ಲೈಕ್ ಕನಕಮೂರ್ತಿ ಟೈಪ್. ಸೊ ನಮ್ಮ ಮಾಮ ಭಾಳ ಹೆಲ್ಪ್ ಮಾಡ್ಯಾನ ಗೈಸ್, ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾನ. ಸೊ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನನ್ನ ತಾಯಿಗೆ ಆಪ್ರೇಷನ್ ಮಾಡಿ ಮನೆ ಕರ್ಕೊಂಡ್ ಬಂದ್ಮೇಲೆ ನನ್ನ ತಾಯಿಗೆ ಮೆಲ್ದು ನುಗ್ಲಾಗ ಬರ್ತಿಲ್ರಿ ಫುಡ್ಡು. ಸೊ ನಂಗೆ ಅನಿಸಿತ್ತು ನಾವು ತಿಂತೀವಿ, ನಮ್ಮ ತಾಯಿ ತಿಲ್ಲ ಅಂತ ತಿನ್ನಲೇನಪ್ಪ ಅಂತ ತಿಳ್ಕೊಂಡು ಭಾಳ ನೋವಾಯ್ತು. ಅದಕ್ಕೆ ನಾನು ಕತ್ರಿಗೆ ಭಾಗಮಗೆ ಹರಕೆ ಮಾಡ್ಕೊಂಡು ತಾಯಿ ಕೈ ಮೇಲೆ ಬಿಟ್ಟಿದ್ದು ಎಲ್ಲ ನನ್ನ ತಾಯಿ ಚಲೋ ಮಾಡು ಅಂತಂದ. ಸ್ವಲ್ಪ ದಿವಸ ಆಗೋದು ನಮ್ಮ ತಾಯಿ ಮೆಲ್ಲಿದ್ದು ಹಾಫ್ ಮೆಲ್ದು ನುಂಗ್ಲತ್ತಳು. ಸೊ ಅವಾಗ ಖುಷಿ ಆಯಿತು. ಮತ್ತು ನಾವು ಹರಕೆ ತೀರ್ಸಂದ್ರೆ ನಮ್ಮ ತಾಯಿ ಪೂರ್ತಿನ ಎದ್ದು ನಡೀತಾಳೆ, ನಾವು ಪೂರ್ತಿ ಮೆಲ್ದು ನುಂಗ್ತಾಳೆ ಅಂತ ತಿಳ್ಕೊಂಡು ಒಂದು ಆಸೆಲಿಂದ ಹೋಗಿ ಹರಕೆ ತೀರ್ಸೇನ್ರಿ. ಕೈಸಿದ್ರೊಳಗೆ ಯಾವುದೇ ರೀತಿ ಓವರ್ ಆ್ಯಕ್ಟಿಂಗ್ ಇದ್ರೊಳಗೆ ಯಾವುದೇ ರೀತಿ ಏನು ಭೀ ಇಲ್ಲ. ಸೊ ನಿಮಗೆ ಹೇಳ್ಬೇಕು ಅನ್ನಿಸ್ತು, ಅದೇ ಸಂಬಂಧ. ಓಕೆ, ಥ್ಯಾಂಕ್ ಯು. ಹೋಗ್ಬರ್ತೇವೆ. ನಮ್ಮ ಹರಕೆದಾರಿ ದೋರೆ ಹೋಗಿ ಮುಟ್ಸ್ಬರ್ತೇವೆ. ಎಷ್ಟು ಲೈಟ್ ಬೇಕ್ರಿ? ಎಷ್ಟು ಲೈಟ್ ಬೇಕು? ಅಪ್ಪ ನಾ ಸೀದಾ ಪೂರ ಸುತ್ತ ಆಗಾಗ ಆಯ್ತಿದೆ. ಒಂದು ರೌಂಡ್ ಬಂತು, ನಾ ಸೀದಾ ಹೊರಗಿಂದ ಸೀದಾ ಗರ್ಭಗುಡಿಗೆ ಹೋಗ್ಬೇಕಂದಿದ್ದೆ. ಅವ್ರು ಸುತ್ತ ಆಗಲ್ಲ, ಪೂಜೆ ಆಗತ್ತ ಒಳಗೆ ಬಿಡಲ್ಲ ಅಂತ್ರಿ ಅವ್ರು. ಕೆಜಿ ಹೊಡಿಯವ ಗೈಸ್, ಇದು ಏನದಲ್ರಿ ತೇರ್ ಟೈಪ. ಇದ್ರೊಳಗ ಅವಾಗ ಜನ ಮಾಡ್ತಿರೋ ಅಂತಂದ್ರೆ ಜುಕಾಲಿ ಆಡ್ತಿರಿ. ಇದಕ್ಕೆ ಭಾಗ್ಯವಂತಿ ಗುಡಿ ಫೇಮಸ್ ಇದ್ದಿದ್ದು ಜುಕಾಲಿ ಆಡೋ ಸಂಬಂಧ ಹರಕೆ ತೀರ್ಸ್ಕೊಂಡು ಬೆನ್ನಾಗ ಮಳೆ ಚುಚ್ಕೊಂಡು ಇದಕ್ಕೆ ಮ್ಯಾಲ ಇಲ್ಲಿ ಫುಲ್ ಎದುರು ಬಂದು ಜೋಕಾಲಿ ಆಡ್ತಿರಿ. ಇದ್ರ ಮ್ಯಾಲ ಇದ್ರದ್ದು ಒಂದು ಹುಗ್ಗಿಯತ್ ಇದೆ ರೀ, ಭಾಗ್ಯವಂತಿ ಟೆಂಪಲ್ ಒಂದು. ಎಲ್ಲರೂ ಅಂದ್ರೆ ಎಲ್ಲದಕ್ಕೆ ನಗ್ತಿ ಅಂತ ನೋಡಿದ್ರೆ ಇಷ್ಟು ಗನ ನೋವಾಗ್ಲತ್ತಾರ, ಅಷ್ಟು ನಗ್ಲತ್ತೀನಿ. ಮಳೆಗಾಲರ ಫುಲ್ ಜಸ್ಟ್ ಏನಾರ ಹಳ್ಳ ಹತ್ತಿರ ರಕ್ತ ಬರಂಗಾಗ್ಲತ್ತೀರಿ ಪೂರ, ಹೆಬ್ಬಟ್ಟು ನೋವಾಗ್ಲತ್ತು.
ಲಾಸ್ಟ್ ಎಂಡಿಗೆ ಕಿ ನಾ ಒಳಗೆ ಹೋಗ ದೇವರಿಗೆ ದರ್ಶನ ಮಾಡಿ ಮುಗಿಸ್ತು ಪೂರ ಎಂಡ್ ಮಾಡೋಲ್ಲ. ಅವಾಗ ಅಜ್ಜಿ ಬಂದು ಹಣಿಮಲ್ ಹೋಗ ಮಾಚೋಳ್ರಿ ಎಲ್ಲಿ ಅಜ್ಜಿ ಇಲ್ಲಿ ಸಿಕ್ಕಿ ನೋಡ್ರಿ ನನಗೆ ಅಜ್ಜಿ ಗೇಸ್ ನಾ ಬಟ್ ನಾ ಏನೋ ಅನ್ಕೊಂಡಿದ್ರಿ ಮಳೆಗಾಲ ನೋಡ್ರಿ ಅಪ್ಪ ಎಷ್ಟು ಹೋಗುತ್ತೋ ಅಂತ ನಂಗೆ ಅದು ಅಂಜಿಕೆನೇ ಇತ್ತು. ಆಮೇಲೆ ನೈಲಾಕ್ ಬಟ್ ಈಗ ನೈಲೈತಿಲ್ಲ ನಡೆಪಿ ನೈದಿಲ್ಲಲ್ಲ ಅದು ಗುಣ ಆಮೇಲೆ ಕಂಟ್ರೋಲ್ ಮಾಡ್ಕೋಬೋದ್ರಿ. ನಡ್ಲೈತೆ ನಂಗೆ ಏನೇ ಆಗಿಲ್ಲ ಕಿ ನಡಿಬೇಕನ್ನ ನಗತಿ ಹೆಚ್ಚಿಗೆ ನಾ ಏನು ಮಾಡ್ಲತ್ತಿರು ನೀವು ನೋಡಿ ತಪ್ಪಿಗೊಳಕ್ಕೆ ಹೋಗ್ಬಿಡ್ರಿ. ಅದರ ಎಲ್ಲಾರ ಕಾಣಲ್ಲ ಬಿಡ್ರಿ. ಅವ್ರ ಒಳ ಭಕ್ತಿರ ಅದ ಆಕಿ ಅರ್ಥ ಮಾಡ್ಕೋಬೇಕು ನೀವು. ಹೆಚ್ಚಿಗೆ ಹೇಳೋಕ್ಕಾಗಲ್ಲ ನಾವು ಬಿಚ್ಚಿ ಏನಂತೀವಿ ಮಮ್ಮ ಹೆಚ್ಚಿಗೆ ಬಿಚ್ಚಿ ಹೇಳೋಕ್ಕಾಗಲ್ಲ. ಎಲ್ಲ ಅರ್ಥ ಮಾಡ್ಕೋಬೇಕು ಹಂಗೆ ಒಳಗಿನೊಳಗೆ. ನೈಟ್ ಗಾಡಿ ಬಂದು ಬಿದ್ದಿತ್ತು. ಲಾಡ್ಜ್ ಹುಡುಗಿದ್ವಿ, ಲಾಡ್ಜು ಸಿಕ್ಕಿಲ್ಲ ಮಗ. 800 ರೂಪಾಯಿ ಒಂದು ಲಾಡ್ಜಿಗೆ 500 ರೂಪಾಯಿ ಲಾಡ್ಜ್ ಕೇಳಿದೇವ್ರಿ. ಅವು ಪೂರ ಬಂದ್ ಮಾಡ್ಕೊಂಡು ಕುಂತಾನ ಹತ್ತಿ ಮಗ. ಅದಕ್ಕೆ ಮತ್ತೆ ಸೀದಾ ಇಲ್ಲಿಗೆ ಗುಡಿಗೆ ಬಂದ್ಬಿಡಮ್ಮ ಗುಡಿಗೆ ಬಂದೆವು. ಮೊಳಕಾಲ ಯಾತ್ರೆ ಮಾಡಿ ರಕ್ತ ಬಂದಂಗೆ ಅನ್ಸೋದ್ರಿ ನನಗೆ. ಬಟ್ ರಕ್ತ ಏನೋ ಗೊತ್ತಿಲ್ಲ, ಕಳೆದ ಮೇಲೆ ಗೊತ್ತಾಗುತ್ತೆ. ಎಲ್ಲ ಆಗಿದ್ರು ರಕ್ತ ಅನ್ಸೋದ್ರಿ. ಅಲ್ಲಿ ಮನೆಗೆ ಹೋಗಿ ಪ್ಯಾಂಟ್ ಕಳೆದು ನೋಡ್ಕೊಂಡ ಮೇಲೆ ಗೊತ್ತಾಯ್ತು ಏನಾಗಿದೆ. ಗಾಡಿ ಮನೆ ಬಿದ್ದಿದೆ ಬರಪರಿ. ಯಪ್ಪೂ ನೋಡು ಹೇಳ್ತಲ್ಲ ಕಾಲೆಲ್ಲ ಕಿತ್ತದ ನೋಡಿ ಮಾಡ್ತಿದಿ. ಇಲ್ಲಿ ನೋಡ್ರಿ ಕೈ ಇಲ್ಲಿ ಮುಂದೆ ಡ್ಯಾಮೇಜ್ ಆಗ್ಯದ, ಇಲ್ಲಿ ಡ್ಯಾಮೇಜ್ ಆಗಿ ಎಂದ್ ಬಿದ್ದಿದ್ದು ಇದು ಯಾಕಾಗ್ಯದ ಹೇಳು. ಇಲ್ಲೆಲ್ಲ ಬಿದ್ದಿದ್ದಲ್ಲ ಈಗ ಇದು ಒಟ್ಟು ಕಿತ್ತ ಅನ್ನಪಲ್ಲ ರಕ್ತನೇ ಬಂದು ನಾ ಅದು ಏನು ಎಲ್ಲ ಈಗ ನೋಡಿಗ ಅವನಿಗೆ ಓಡ್ ಕಬ್ರಿ ಇಲ್ಲ ರಕ್ತ ಬಂದು ಇಲ್ಲಿ ರಕ್ತ ಬಂದು ಈಗ ನೀನ ಓಟ್ ಏನ್ ಅರ್ಜೆಂಟ್ ಇತ್ತು. ದತ್ತರಿಗೆ ಹೋಗಿದ್ನ ಇವತ್ತು ರಾತ್ರಿ ಮಳೆಕಾಲ ನಡಿಲಕ್ಕ ಮಮ್ಮಿ ಸಲಕ್ಕೆ ಹಂಗ ಹೋತಾರ ತಪ್ಪು ದಂಧೆ ಮಾಡ್ತಿದ್ ನೋಡಿ. ಮತ್ ನೀವು ಹೋಗಲ್ಲ ಬಿಡಲ್ಲ ಆಗಿ ಉಲ್ಟಾ ಇಲ್ಲ ಹಂಗಾಯ್ತಾರ ಅದು ಇಲ್ಲೊಂದೇ ಆಗ್ಲತ್ತದ ಅಂತ ಹೋದ್ನ. ತೋರ್ಸಾಳ ಅಕ್ಕಿ ನೀನು ಯಾರು ಅಕ್ಕಿ ಬಗ್ಗೆ ಮಳೆಕಾಲ ಮೇಲೆ ನಡೀತಿದ್ದೇನ ಅಲ್ಲಿ ಗುಡಿಯಾಗ. ಏನ್ ಮಾಡಲ್ದ ನಿಮ್ಮ ಅವು ಕರ್ಕೊಂಡು ಹೋಗಿಲ್ಲ. ಈಗ ಅಪ್ಪ ಐತ ದಂಧೆ ನಮ್ಮ ಅವಾಗ ಹಂಗ ಆಗ್ಲತ್ತದ ಮತ್ತೇನ್ ಕರ್ಕೊಂಡು ಹೋಯ್ತಿ. ಆಯ್ ಚಲೋ ಆರಾಮಾಗಿ ಕರ್ಕೊಂಡು ಹೋಗ್ಲ ಬರ್ತದ. ಅಪ್ಪ ಎಂಟಿನ ಮೇಲೆ ಹಂಗಿದ್ ಮತ್ತಿಟ್ ನಡ್ತದ ಅದು ನಡಲ್ಲ ಅಂತ ಹಂಗಮ್ಮ ಬರಗಾಲ ನಡೆಯಂತಿ. ಹಿಂಗ ಒಂದು ಇದು ಕಟ್ಕೋಬೇಕು ಮಳಕಾಲಿ ಮೆತ್ತು ಹಳ್ಳಿ ಕಟ್ಕೊಂಡು ಲುಂಗಿ ಕಟ್ಕೊಂಡು ಹೋಗ್ಬೇಕು. ಹಳ್ಳಿ ಕಟ್ಕೊಂಡು ಮಳ್ಳಿ ಅಪ್ಲೈ ಮಾಡ್ಬೇಕೇನು ಇನ್ನಂಗೆ ಅದಕ್ಕೆ ಮಾಡ್ತಿದ್ವಿ. ನೋಡ್ದಾರ ಎಂತ ದಂಧೆ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಏನೇ ಮಾಡಿದೆ ಹಂಗೆ ಒಪ್ಪ ಆಗಲ್ಲ ಅದು. ಹೆಂಗೆ ಒಪ್ಪ ಆಯ್ತದ ವರ್ಷ ಗಂಟೆ ಮನೆ ಕುಂತ ಆಯ್ತದ. ಪ್ಯಾಂಟ್ ಹಿಂಗಾಗಿ ಅದಕ್ಕೆ ಪೂರ ಗುಡ್ಲಿನ ಪೂರ ಒಳಗೆ ನಡ್ಕೊತ ಹೋಗಿದೆ. ಬೆಳಿಗ್ಗೆನ ಹರಕೆ ತಿರ್ಸ್ಕೊಂಡು ಬಂದ್ವಿ ಮೊಳಕಾಲೆಲ್ಲ ಇಲ್ಲಿ ಗರಂ ಆಗ್ಯದ ತಣ್ಣ ಬಾಡಿ ಸ್ವಲ್ಪ ಗರಂ ಆಗ್ಯದ್ರಿ. ಯಾಕಂದ್ರೆ ನಂಗೆ ನಂಗೆ ನಡೆದಾಗ ಏನಾಗಿಲ್ಲ. ಬಟ್ ಮನೆಗೆ ಬಂದ ಹಿಂಗೆ ಬಿದ್ದಾಯ್ತು ಬರೋ ರೆಸ್ಟಿನ ಮೂಡೆ. ಸ್ನಾನ ಮಾಡ್ಲಿಕ್ಕೆ ಮನ್ಸಾಗಿಲ್ಲ, ಊಟ ಮಾಡ್ಲಿಕ್ಕೆ ಮನ್ಸಾಗಿಲ್ಲ, ಹೇಳಿಕ್ ನಾವು ಮನ್ಸಾಗಿಲ್ಲ. ನನಗೆ ನೋವಾದ್ರೆ ನೀ ಹೇಗೆ ಮನ್ಸಾಗಿಲ್ಲ. ನೀ ಕೇಳಿದ್ದೀನಿ. ಹರಕೆ ತಿರ್ಸಿದವ್ರಿ ನಮ್ಮ ಆಯ್ ಬೈದೋಳು ನಮಗೆ ಹರಕೆ ನಮಗೆಲ್ಲ ಬಿಟ್ಟು ಹೋಗಿ ಹೆಂಗೆ ಮಾಡ್ತೀವಿ ಅಂತೇಳಿ. ನಾ ಹರಕೆ ಮಾಡ್ಬೇಕಂತ ಹೇಳ್ಕೊಂಡು ಮತ್ತೆ ಇಲ್ಲ ಅಂತಂದ್ರೂ ಒಂದು 3 ತಿಂಗಳದು ಟ್ರೈ ಮಾಡ್ಲತ್ತಿದೆ. ಬಟ್ ಆಗೇ ಇಲ್ರಿ. ಹೋಗಮಿ ಯಾವಾಗ ಹೋಗ್ಕೊಂಡ್ರು ಅದು ಹೋಗೋದೇ ಆಗಿಲ್ಲ. ಸೊ ಅದಕ್ಕೆ ಹಿಂಗಾದ್ರೆ ಆಗಾರ ಒಬ್ಬರೇ ಡಿಲೇ ಆಗ್ಲತ್ತಿದೆ. ಸೊ ಒಮ್ಮೆ ಹೋಗೋದಾಗಲ್ಲ ಅಂತ ಹೇಳ್ಕೊಂಡು ನಾನೇ ಹೋಗಮ್ಮಿ ಅಂತ ಫಿಕ್ಸ್ ಆಗಿ ನಾನೇ ರೈಟ್ ನೆಟ್ ಹೋಗೋದು ಫಿಕ್ಸ್ ಇಲ್ರಿ ಇನ್ನೊಂದು ನನಗೆ. ಬಟ್ ಹಂಗೆ ಬಂತು ಅದ್ರ ಆಗಲ್ಲ ಮನ್ನ ಅದ್ರ ಸಲಕ್ಕಿನ ಪ್ರಾಬ್ಲಮ್ ಆಗ್ಲದ. ಒಮ್ಮೆ ಕಾಲು ಉಬ್ಬಿದ್ರಿ ಫುಲ್ ಉಬ್ಬೇದಿದ್ರು. ಸೊ ಉಬ್ಬಿದ ಸಂಬಂಧ ಮತ್ತೆ ಹಾಸ್ಪಿಟ್ಲ್ ಹೋಗಿ ಬಂದಿದ್ರು. ಹಾಸ್ಪಿಟ್ಲ್ ಅಡ್ಡಾಡ ನೋಡೋದು ಈಗ ಮತ್ತೆ ಹಾಸ್ಪಿಟ್ಲ್ ಹೋಗ್ಬೇಕು. ಮನೆ ಹೋಗಿದ್ದೆವು ಮತ್ತೆ ಹೋಗ್ಬೇಕು. ಅದ್ರ ಸಂಬಂಧ ಆಗ್ಲತ್ತ ತಿಳ್ಕೊಂಡು ಅಂಜಿನ ಮತ್ತೆ ಹೋಗ್ಬೇಕು. ನಿಮ್ಮ ಉದರಿ ಚಲೋ ನೋಡ್ಕೋರಿ. ಯಾಕಂದ್ರೆ ಅವ್ರಿಗೆ ಬಿಟ್ಟು ಮತ್ತೆ ಯಾರಿಲ್ರಿ. ತಂಗಿ ಆಗಲ್ಲ, ಅಣ್ಣ ಆಗಲ್ಲ, ತಮ್ಮ ಆಗಲ್ಲ, ಅಜ್ಜಿ ಆಗಲ್ಲ, ತಾಯಿ ಆಗಲ್ಲ, ಯಾರಾಗಲ್ಲ. ಫಸ್ಟ್ ತಾಯಿ ರೀ, ಆಮೇಲೆ ಎಲ್ಲ ಅಕ್ಕಿನ. ಯಾಕ ಅಂತಂದ್ರೆ ನಮ್ಮ ಅವು ಹೊಡೆದೇವು ಬೈದೇವ ಅಂತಂದ್ರೂ ಮತ್ತೆ ರಾತ್ರಿ ಆಗೋದು ಅನ್ನ ಮಾಡಿರ್ತಾಳ್ರಿ ಉಣು ಮಗ ಅಂತ. ಅಕ್ಕಿ ಎಂಡ್ಲೆಸ್ ಲವ್. ಬೇರೆಯವ್ರದ್ದೆಲ್ಲ ಹೇಳಿಕ್ಕಾಗಲ್ಲ, ತಾಯಿದ ಹಂಗಿರುತ್ತೆ. ಅಕ್ಕಿನೇ ಮನೆಗೆ ಚಲೋ ಇದ್ದಿಲ್ಲ ಅಂತಂದ್ರೆ ನಿಮ್ಮ ಮನ್ಯಾಗ ಬಂಗಾರ ಇದ್ರು ಮನೆ ಖಳಿಯಾಗಿರಲ್ಲ. ಮನೆಗೆ ಬಂದ್ರೆ ಟೆನ್ಷನ್ ಇರ್ತಾವ್ರಿ. ಏನಂತಿ ಖರೆ. If you guys like my video, please share, subscribe, press the bell icon to see my next video.